ಪ್ರೀತಿಯ ಕೇಳುಗರೆಲ್ಲರಿಗೂ ನಮಸ್ಕಾರ. ಜೀವನ, ಪ್ರೀತಿ, ಸಾಹಿತ್ಯ ಮತ್ತು ಪ್ರೇರಣೆಯ ಮನದಾಳದ ಮಾತುಕತೆಗೆ ಸ್ವಾಗತ. ನಾನು ರವಿತೇಜ. ಇಂದಿನ ಮನದಾಳದ ಮಾತುಕತೆಯ ವಿಷಯ ನಿಜ ಪ್ರೀತಿ ಎಂದರೇನು. ಈ ಜಗತ್ತಿನಲ್ಲಿ ಎಲ್ಲರೂ ನಾನು ಪ್ರೀತಿಸುತ್ತೇನೆ ಎಂದು ಹೇಳುತ್ತಾರೆ, ಆದರೆ ನಿಜವಾದ ಪ್ರೀತಿ ಮಾಡುವವರು ತುಂಬ ಕಡಿಮೆ. ಏಕೆ ಗೊತ್ತಾ? ಯಾಕಂದರೆ ನಿಜವಾದ ಪ್ರೀತಿ ಎಂದಿಗೂ ಸ್ವಾರ್ಥವನ್ನು ಹುಡುಕೋದಿಲ್ಲ. ಅದು ಸಂತೋಷವನ್ನು ಕೊಡಲು ಮಾತ್ರ ಬಯಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಹಲವರು ಹೇಳ್ತಾರೆ, ನೀನು ನನ್ನನ್ನು ಪ್ರೀತಿಸಿದರೆ ಮಾತ್ರ ನಾನು ನಿನ್ನನ್ನು ಪ್ರೀತಿಸ್ತೀನಿ. ಆದರೆ ನಿಜವಾದ ಪ್ರೀತಿ ಎಂದರೆ ವ್ಯವಹಾರ ಅಲ್ಲ, ಅದು ಒಪ್ಪಂದವೂ ಅಲ್ಲವೇ ಅಲ್ಲ. ಅದು ಒಂದು ಹೃದಯದ ಭಾಷೆ. ಯಾರನ್ನಾದರೂ ಪ್ರೀತಿಸುವುದು ಎಂದರೆ ಅವರ ನಗುವಿನಲ್ಲಿ ನಮ್ಮ ಸಂತೋಷವನ್ನು ಕಂಡುಕೊಳ್ಳೋದು, ಅವರ ಕಣ್ಣೀರನ್ನು ನಮ್ಮ ಹೃದಯದಲ್ಲಿ ಅನುಭವಿಸೋದು. ಕೆಲವೊಮ್ಮೆ ನಾವು ತುಂಬ ಪ್ರೀತಿಸಿದ ವ್ಯಕ್ತಿ ನಮ್ಮನ್ನು ಅರ್ಥ ಮಾಡಿಕೊಳ್ಳೋದೇ ಇಲ್ಲ. ನಮ್ಮ ಪ್ರೀತಿಯನ್ನು ತಿರಸ್ಕರಿಸ್ತಾರೆ, ನಮ್ಮನ್ನು ಬಿಟ್ಟು ಹೋಗ್ತಾರೆ. ಆಗ ಹೃದಯ ಒಡೆಯುತ್ತದೆ, ಕಣ್ಣೀರು ಬರುತ್ತದೆ. ಆದರೆ ನಿಜವಾದ ಪ್ರೀತಿ ದ್ವೇಷವನ್ನು ಕಲಿಸೋದಿಲ್ಲ, ಅದರ ಬದಲಿಗೆ ಅದು ಆಶೀರ್ವದಿಸಲು ಕಲಿಸುತ್ತದೆ. ಅವರು ಎಲ್ಲಿದ್ದರೂ ಸಂತೋಷವಾಗಿರಲಿ ಎಂದು ಪ್ರಾರ್ಥಿಸಲು ಕಲಿಸುತ್ತದೆ. ಜೀವನದಲ್ಲಿ ನಮಗೆ ಸಿಗದ ಪ್ರತಿಯೊಂದು ನಮ್ಮ ಅದೃಷ್ಟದಲ್ಲಿ ಇಲ್ಲ ಎಂದು ಅರ್ಥ ಅಲ್ಲ. ಕೆಲವು ಸಂಬಂಧಗಳು ನಮಗೆ ಪಾಠ ಕಲಿಸಲು ಬರುತ್ತವೆ. ಕೆಲವು ನೆನಪುಗಳು ನಮ್ಮನ್ನು ಇನ್ನಷ್ಟು ಪ್ರಬುದ್ಧರನ್ನಾಗಿ ಮಾಡಲು ಬರುತ್ತವೆ. ಮತ್ತು ಕೆಲವು ಪ್ರೀತಿಗಳು ನಮ್ಮ ಹೃದಯದ ಅಂತಃಕರಣವನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಬರುತ್ತವೆ. ನಾವು ಯಾರನ್ನಾದರೂ ನಿಜವಾಗಿ ಪ್ರೀತಿಸ್ತಿದ್ರೆ ಅವರ ಸ್ವಾತಂತ್ರ್ಯವನ್ನು ಗೌರವಿಸಬೇಕು, ಅವರ ನಿರ್ಧಾರವನ್ನು ಒಪ್ಕೋಬೇಕು. ಯಾಕಂದರೆ ಪ್ರೀತಿ ಎಂದರೆ ಒತ್ತಾಯವಲ್ಲ, ಪ್ರೀತಿ ಎಂದರೆ ಗೌರವ. ಕೆಲವು ಸಂಬಂಧಗಳು ಮುಗಿದರೂ ಮನಸ್ಸಿನ ಒಂದು ಮೂಲೆಯಲ್ಲಿ ಹಾಗೆಯೇ ಉಳಿದುಬಿಡ್ತವೆ. ಆ ವ್ಯಕ್ತಿಗಳು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅದು ಒಂದು ಕಾಲಘಟ್ಟ, ಮರೆಯಲಾಗದ ಭಾವನೆ, ಜೀವನ ಪಾಠ ಹೇಳಿಕೊಟ್ಟ ಅಧ್ಯಾಯ. ಪ್ರೀತಿಯ ಮುಗ್ಧತೆ ಎಂದ ತಕ್ಷಣ ನೆನಪಾಗೋದು ಆ ಕಾಯುವಿಕೆಯ ಕ್ಷಣ, ಮೊದಲ ಬಾರಿ ಕೈ ಹಿಡಿದ ನಡುಕ. ಆಗ ಪ್ರೀತಿ ಎಂದರೆ ಲೆಕ್ಕಾಚಾರ ಇರಲಿಲ್ಲ, ಜಾತಿ, ಆಸ್ತಿ, ಸಂಬಳದ ಯೋಚನೆ ಇರಲಿಲ್ಲ. ಆ ಮುಗ್ಧತೆಗೆ ಈಗಿನ ಯಾವ ಐಷಾರಾಮವೂ ಸಾಟಿ ಇಲ್ಲ. ಎಲ್ಲ ಪ್ರೀತಿಯು ಮದುವೆಯಲ್ಲಿ ಮುಗಿಯೋದಿಲ್ಲ. ಕೆಲವೊಮ್ಮೆ ಮನೆಯವರ ವಿರೋಧ, ಕೆಲವೊಮ್ಮೆ ವೃತ್ತಿಯ ಅನಿವಾರ್ಯತೆ, ಇನ್ನೂ ಕೆಲವೊಮ್ಮೆ ಇಬ್ಬರ ದಾರಿಯೇ ಬೇರೆ ಆಗುವುದು. ನನ್ನಿಂದ ನಿನ್ನ ಭವಿಷ್ಯ ಹಾಳಾಗಬಾರ್ದು ಎಂದು ಒಬ್ಬರ ಅಪಾಹಪಿ, ಆದರೆ ನಿನ್ನ ಕನಸಿಗೆ ನಾನು ತಡೆಯಾಗಬಾರ್ದು ಎಂದು ಇನ್ನೊಬ್ಬರು ಹಿಂದೆ ಸರಿಯುತ್ತಾರೆ. ಜಗಳ ಇಲ್ಲ, ದ್ವೇಷವಿಲ್ಲ, ಆದರೂ ಸೇರಲಾಗದ ತೊಳಲಾಟದಿಂದ ಅಗಲಿಕೆಯ ನೋವು ಅನಿವಾರ್ಯ. ನಮಗೆ ಕಲಿಸಿದ್ದು ಒಂದೇ, ಪ್ರೀತಿ ಎಂದರೆ ಪಡೆಯುವುದು ಮಾತ್ರವಲ್ಲ, ಬಿಟ್ಟುಕೊಡುವುದೂ ಹೌದು. ಯಾರನ್ನಾದರೂ ಮನಸಾರೆ ಪ್ರೀತಿಸುವುದು ಹೇಗೆ, ನಂಬಿಕೆ ಕಳೆದುಕೊಳ್ಳೋದೇ ಹೇಗೆ, ಬದುಕುವುದು, ಒಂದು ಸಂಬಂಧ ಮುರಿದರೂ ಜೀವನ ನಿಲ್ಲುವುದಿಲ್ಲ ಎಂಬುದನ್ನು ಅವರೇ ಕಲಿಸಿರ್ತಾರೆ. ಅವರಿಲ್ಲದಿದ್ದರೆ ನಾನು ಇಷ್ಟೊಂದು ಗಟ್ಟಿಯಾಗ್ತಿರಲಿಲ್ಲ ಅಂತ ನಮಗೆ ಅನಿಸುತ್ತೆ. ಹಳೆಯ ಪ್ರೀತಿ ಶಾಪವಲ್ಲ, ಶಾಸನವೂ ಅಲ್ಲ. ಅವರು ಜೀವನದ ದಾರಿಯಲ್ಲಿ ಸಿಕ್ಕ ಒಂದು ಸುಂದರ ನಿಲ್ದಾಣ. ಇವತ್ತು ಅವರು ಎಲ್ಲಿದ್ದರೂ ಚೆನ್ನಾಗಿರಲಿ ಎಂಬ ಆರೈಕೆಯಷ್ಟೇ ನಮ್ಮದಾಗಬೇಕಿದೆ. ನೆನಪುಗಳು ಸಾಯೋದಿಲ್ಲ, ನಾವು ಅವುಗಳನ್ನು ದಾಟಿ ಮುಂದೆ ಹೋಗ್ತಾ ಇರಬೇಕು. ಪ್ರೀತಿ ಎಂದರೆ ನಮ್ಮ ಜೀವನದಲ್ಲಿ ನಿಜವಾಗಿ ಪ್ರೀತಿಸುವ ವ್ಯಕ್ತಿ ಸಿಕ್ಕರೆ ಅವರನ್ನು ಕಳೆದುಕೊಳ್ಬೇಡಿ, ಅವರ ನಂಬಿಕೆಯನ್ನು ಮರೆಯಬೇಡಿ. ಪ್ರೀತಿ ಎಂಬುದು ದೇವರು ಕೊಟ್ಟ ಅತ್ಯಂತ ಅಮೂಲ್ಯವಾದ ಉಡುಗೊರೆ. ಅದನ್ನು ಕಾಪಾಡಿ, ಅದನ್ನು ಗೌರವಿಸಿ, ಅದನ್ನು ಬದುಕಿ, ಅದನ್ನು ಜೀವಿಸಿ. ಏಕೆಂದರೆ ನಿಜವಾದ ಪ್ರೀತಿ ಜೀವನದಲ್ಲಿ ಒಮ್ಮೆ ಮಾತ್ರ ಬರುತ್ತದೆ. ಅದನ್ನು ಗುರುತಿಸುವವರು ಅದೃಷ್ಟವಂತರು, ಅದನ್ನು ಉಳಿಸಿಕೊಳ್ಳುವವರು ಧನ್ಯರು. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ಮನದಾಳದ ಮಾತುಕತೆಯಲ್ಲಿ. ನಮಸ್ಕಾರ.